ಧನುಸ್ಸು ರಾಶಿ, ಹಿರಿಯರಿಂದ ಒಳ್ಳೆಯ ಸುದ್ದಿ ಸಿಗೋದ್ರಿಂದ ಸಂತೋಷ ಆಗುತ್ತೆ. ದೊಡ್ಡವರು ಒಳ್ಳೆಯ ಮಾತನ್ನು ಆಡ್ತಾರೆ, ಏನೋ ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ, ಸ್ವಾಭಾವಿಕವಾಗಿ ಸಂತೋಷವನ್ನು ಕಾಣ್ತೀರಿ. ಅಪೂರ್ಣವಾದಂತಹ ಕೆಲವು ಕೆಲಸಗಳು ಮತ್ತೆ ಚಾಲನೆಯನ್ನು ಪಡ್ಕೊಳ್ಳುತ್ತೆ. ಇದು ಸ್ವಾಭಾವಿಕವಾಗಿ ಸಂತೋಷವಾಗುತ್ತೆ. ಎಷ್ಟೋ ಪ್ರಯತ್ನಗಳನ್ನು ಮಾಡಿರ್ತೀರಿ, ಆದರೆ ಅದನ್ನು ಮುಂದುವರಿಸ್ತಕ್ಕಂತಹ ಕೆಲಸಗಳು ಆಗ್ತಾ ಇರೋದಿಲ್ಲ. ತನ್ನಿಂದ ತಾನೇ ಆ ಕೆಲಸ ಪ್ರಾರಂಭ ಆಗ್ತಾ ಇದೆ, ಆ ಸೂಚನೆ ಇದೆ ಅಂತಂದರೆ ಸ್ವಾಭಾವಿಕವಾಗಿ ಸಂತೋಷ ನಿಮ್ಮದಾಗುವಂಥದ್ದು. ನಿಮಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಮನೆಯ ಕೆಲಸದಲ್ಲಿ ಹೆಚ್ಚು ಒತ್ತಡಗಳಿರುತ್ತೆ, ಜೊತೆಗೆ ಮನಸ್ಸಿಗೆ ಸಮಾಧಾನ ಆಗುವಂತಹ ವಾತಾವರಣ ಇರುತ್ತೆ. ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂತಹ ಗೊಂದಲ ಮಾತ್ರ ಕಾಡುತ್ತೆ. ನಾನು ಯಾರ ಪರವಾಗಿರಬೇಕು, ಏನು ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಮಾಡಿದರೆ ಜನಮೆಚ್ಚುಗೆಯಾಗತ್ತೆ, ನನ್ನನ್ನು ಅಭಿನಂದಿಸ್ತಾರೆ, ನನಗೆ ಸಮಾಧಾನ ಸಿಕ್ಕುತ್ತೆ, ಇವೆಲ್ಲವನ್ನು ಏಕಮುಖವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಾಮಾಣಿಕತೆಗೆ ಬೆಲೆ ಇಲ್ವೇನೋ ಅಂತ ಹೇಳಿ ಒಂದೊಂದು ಸಾರಿ ಅನಿಸುವಂತಹ ದಿವಸ. ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಕೂಡ ಯಾರೋ ಏನೋ ಮಾತಾಡ್ತಾರೆ ಅಥವಾ ಇನ್ನೇನೋ ತಪ್ಪನ್ನು ಹುಡುಕ್ತಾರೆ ಎನ್ನುವಂಥದ್ದು ಸಮಾಜದಲ್ಲಿ ಇರತಕ್ಕಂತಹ ವ್ಯವಸ್ಥೆಯೇ ಹಾಗೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಯಾವುದು ಬೇರೆಯವರಿಗೆ ಮಾರಕವಲ್ಲವೋ ಅಂತಹ ಕೆಲಸಗಳನ್ನು ಮಾಡಿ ಆತ್ಮತೃಪ್ತಿಯಿಂದ ಮಾಡಿ. ನಿಮಗೆ ಆತ್ಮತೃಪ್ತಿ ಇದೆ, ಮನಸ್ಸಿಗೆ ಸಮಾಧಾನ ಆಯಿತು ಅಂತಂದರೆ ಹೆಚ್ಚು ಜನಗಳನ್ನು ನೀವು ಮೆಚ್ಚಿಸಬೇಕಾದಂಥದ್ದು ಇಲ್ಲ ಅಂತ ಅರ್ಥ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ವಿದ್ಯುತ್ ಉಪಕರಣಗಳಿಂದ ತೊಂದರೆಯಾಗುವಂತಹ ಸೂಚನೆ ಇದೆ. ಏನೂ ತೊಂದರೆ ಆಗೋದು ಬೇಡ ಅಂತ ನಮ್ಮ ಪ್ರಾರ್ಥನೆ. ಆದರೆ ವಿಧಿ ಅಥವಾ ಅದೃಷ್ಟದ ಕೊರತೆ ಇದು ಯಾರನ್ನೂ ಕೂಡ ಬಿಡುವುದಿಲ್ಲ ಅನ್ನೋದು ಹಲವಾರು ಅನುಭವಗಳ ಮಾತು. ಸಣ್ಣ ಸಣ್ಣ ವಿಚಾರಗಳಿಗೆ ವಾದ ವಿವಾದಗಳು ಹುಟ್ಟು ಹಾಕ್ತೀರಿ. ಎಚ್ಚರಿಕೆಯನ್ನು ವಹಿಸಿ. ಅಂತಹ ವಾದ ವಿವಾದಗಳ ಅವಶ್ಯಕತೆ ಇರುವುದಿಲ್ಲ ಅಂತ ಅರ್ಥ. ನಿಮ್ಮ ಸಾಧನೆ ನಿಮಗೆ ಮುಖ್ಯ, ಆದರೆ ಬೇರೆಯವರಿಗೆ ಒತ್ತಡ ಹಾಕಬೇಡಿ. ನಿಮ್ಮ ಸಾಧನೆಗೋಸ್ಕರ, ನೀವು ಹೆಸರು ಮಾಡೋದಕ್ಕೋಸ್ಕರ ಬೇರೆಯವರನ್ನ ಯಾಕೆ ಹಿಂಸೆ ಮಾಡ್ತೀರಿ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮ ವ್ಯವಹಾರದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಏನು ವ್ಯವಹಾರವನ್ನು ಮಾಡ್ತಾಯಿದ್ದೀರಿ, ಹೇಗೆ ಮಾಡ್ತಾಯಿದ್ದೀರಿ, ಅದು ಸಮಾಜಕ್ಕೆ ಎಷ್ಟು ಪೂರಕ, ಯಾವ ರೀತಿ ಮಾರಕ, ಇದೆಲ್ಲ ನಿಮ್ಮ ಆಲೋಚನೆಗೆ ಬರಬೇಕಾದಂತಹ, ಅಗತ್ಯವಾಗಿ ಅದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾದಂತಹ ದಿವಸ ಇದಾಗಿದೆ. ಖರ್ಚಿನ ಬಗ್ಗೆ ಮುಂದಾಲೋಚನೆಯನ್ನು ಇಟ್ಕೊಳ್ಬೇಕು. ಆಪದ್ಧನ ಒಂದಷ್ಟಾದರೂ ಇರಬೇಕು ಅನ್ನುವಂಥದ್ದು. ಹಲವು ತಪ್ಪುಗಳಿಗೆ ನಿಮ್ಮ ವರ್ತನೆಯೇ ಕಾರಣವಾಗುತ್ತೆ, ನಿಮ್ಮ ನಡವಳಿಕೆಯೇ ಕೆಲವು ತಪ್ಪುಗಳಿಗೆ ಕಾರಣ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಆ ನಡವಳಿಕೆಯನ್ನು ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಪರಿವರ್ತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ಮಹಾವಿಷ್ಣುವನ್ನು ತುಳಸಿ ದಳದಿಂದ ಅರ್ಚನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಜೀವನ ಶೈಲಿಯನ್ನು ಒಮ್ಮೆ ಪರಾಮರ್ಶೆ ಮಾಡಿಕೊಳ್ಳಿ. ಯಾವ ರೀತಿಯಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಅನುಸರಿಸ್ತಾ ಇರತಕ್ಕಂತಹ ಹಾದಿ ಯಾವುದು, ಇದು ಒಳಿತ ಕೆಡಕ, ಇವೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿ ಎನ್ನುವಂಥದ್ದು. ಹೊಸ ಸಂಶೋಧನೆಯಾಗಲಿ ಅಥವಾ ಹೊಸ ಪ್ರಯತ್ನಗಳಿಗಾಗಲಿ ಅವಕಾಶಗಳು ನಿಮಗೆ ಹೇರಳವಾಗಿ ಸಿಕ್ಕುತ್ತೆ. ಸದುಪಯೋಗವನ್ನು ಮಾಡಿಕೊಳ್ಳಿ. ನಿಮಗಿರ್ತಕ್ಕಂತಹ ಅನುಕೂಲವನ್ನು ಮೊದಲು ಸದುಪಯೋಗ ಮಾಡಿಕೊಳ್ಳಿ. ಏನು ವ್ಯವಸ್ಥೆ ನಿಮಗಿದೆ ಅದೆಲ್ಲದರ ಅನುಕೂಲತೆಯನ್ನು, ಉಪಯೋಗವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಹಣದ ಆಲೋಚನೆ ಬರೋದರಿಂದ ಮುಂದೆ ಅನುಕೂಲ ಇದೆ ಅನ್ನುವಂಥದ್ದು. ಮಹಿಳೆಯರಿಗೆ, ಮಾತೆಯರಿಗೆ ತುಂಬ ಒತ್ತಡಪೂರ್ವಕವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ದೊಡ್ಡವರ ಜೊತೆ ಸುಮ್ಮನೆ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ವಾದವನ್ನು ಮಾಡಬೇಡಿ. ದೊಡ್ಡವರು ಹೇಳಿದಂತಹ ಮಾತಿಗೆ ಸ್ವಲ್ಪ ಮಟ್ಟಿಗಾದರೂ ಬೆಲೆಯನ್ನು ಕೊಡ್ತಕ್ಕಂತಹ ಮನೋಬುದ್ಧಿ ಇರಲಿ, ಆಗ ನಿಮಗೆ ಶುಭವಾಗುವಂಥದ್ದಿದೆ. ಹಿರೀಕರು, ಅದರಲ್ಲೂ ಕೆಲವರು ತಮ್ಮ ಅನುಭವದ ಮಾತನ್ನು ಪುನಃ ಹೇಳ್ತಾ ಇರ್ತಾರೆ. ಕಾರಣ, ನಮಗೇನೋ ಅಡ್ಡಿ ಆಯಿತು, ನಾವು ಅದನ್ನು ದಾಟಿ ಬಂದ್ವಿ, ಆ ಸಮಸ್ಯೆಗಳನ್ನು ನಾವು ಎದುರಿಸಿದ್ವಿ, ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಮ್ಮ ಕುಟುಂಬದಲ್ಲಿ ಬೇರೆ ಇನ್ಯಾವ ವ್ಯಕ್ತಿಗಳಿಗೋ ಆ ರೀತಿಯ ಸಮಸ್ಯೆ
ನಿರ್ದಿಷ್ಟವಾದ ವಿಚಾರದಲ್ಲಿ ಆಗಬಾರದು ಅನ್ನೋದಕ್ಕೆ ಒಳ್ಳೆಯ ಮನಸ್ಥಿತಿಯಿಂದ ಮನಸ್ತತ್ವದಿಂದ ಅದನ್ನು ಹೇಳ್ತಾ ಇರ್ತಾರೆ. ಅದನ್ನು ಕೇಳಬೇಕಾದಂಥದ್ದು ಒಳ್ಳೆಯದು. ಭೂ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ, ಮೋಸ ಆಗ್ಬೋದು, ತೊಂದರೆಗಳಾಗ್ಬೋದು, ಅಡ್ಡಿಗಳಾಗಬಹುದು, ಗಮನಿಸಬೇಕು. ಮನೆ ಮಡದಿ ಮಕ್ಕಳ ಬಗ್ಗೆ ಪ್ರಾಮಾಣಿಕವಾದಂತಹ ವಿಚಾರದಿಂದ ಇರಬೇಕಾಗತ್ತೆ. ಅಲ್ಲಿ ಪ್ರಾಮಾಣಿಕತೆ ತೋರಿಸ್ಬೇಕು. ನಿಮ್ಮನ್ನು ನಂಬಿರ್ತಾರೆ ಎಲ್ಲರೂ ಕೂಡ, ನೀವು ಅದೇ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು, ಮನೆಯವರನ್ನು ಕೂಡ ನಂಬಬೇಕು ಅನ್ನುವಂಥದ್ದು ವಿಚಾರ. ಮಹಿಳೆಯರು ವಸ್ತ್ರ ಖರೀದಿಯನ್ನು ಮಾಡೋದರಿಂದ ತುಂಬ ಸಂತೋಷ ಪಡುವಂತಹ ದಿವಸ. ಬಟ್ಟೆಯನ್ನು ಕೊಂಡುಕೊಳ್ತಾ ಇದ್ದೀವಿ ಅನ್ನೋದೇ ಆನಂದದ ವಿಚಾರ. ಆತ್ಮವಿಶ್ವಾಸದಿಂದ ಮಾಡಿದಂತಹ ಕೆಲಸಗಳು ಯಾವುದೇ ಇರಲಿ ಅದಕ್ಕೆ ಜಯ ಇದೆ. ಹಾಗಂತ ಒಳ್ಳೆಯ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ದು ಗುರುತರವಾದಂತಹ ಜವಾಬ್ದಾರಿ. ಅದನ್ನು ಮರೆಯುವ ಹಾಗಿಲ್ಲ. ಮನೆಯವರೆಲ್ಲ ಪ್ರವಾಸಕ್ಕೆ ಹೋಗಬೇಕು ಅಂತಕ್ಕಂತಹ ಆಲೋಚನೆಗಳು, ಚಿಂತನೆಗಳು ಬರುತ್ತೆ. ಅದಕ್ಕೆ ಪ್ರಯತ್ನಗಳನ್ನು ನಡೀಲಿ. ದುರ್ಗಾಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.